ಸಹೋದರ ಸಹೋದರಿಯರಾಗಿರೋಣ, ಪವಿತ್ರ ಸಂಬಂಧದಲ್ಲಿ ಇರೋಣ. ಹಣೆಗೆ ತಿಲಕ ಹಚ್ಚಲಾಗ್ತದೆ, ನಾವೆಲ್ಲ ಆತ್ಮಗಳು ಹಣೆಯ ಮಧ್ಯದಲ್ಲಿದ್ದೇವೆ ಅನ್ನೋಂಥ ಸ್ಮೃತಿಗಾಗಿ. ಅದಕ್ಕೆ ಹಣೆ ಬರಹ, ಭಾಗ್ಯ, ಅದೃಷ್ಟ ಅಂತ ಹಣೆಗೆನೆ ಕೈ ಹಚ್ಚಿದ್ದೀವಿ. ಹಾಗೂ ಕುಂಕುಮ, ತಿಲಕ, ಪ್ರಸಾದ ಹಚ್ಕೊಳ್ಬೇಕು ಅಂದ್ರೆ ಹಣೆಗೆ ಹಚ್ಕೊಳ್ತೀವಿ. ಯಾಕಂದರೆ ನಾವು ಆತ್ಮ ಈ ಭ್ರುಕುಟಿಯ ಮಧ್ಯದಲ್ಲಿದ್ದೀವಿ, ಅವಿನಾಶಿಯಾಗಿದ್ದೀವಿ. ಅವಿನಾಶಿಯಾಗಿರುವಂಥ ಆತ್ಮಗಳು ಅನ್ನುವಂಥ ಸ್ಮೃತಿಗಾಗಿ ತಿಲಕವನ್ನು ಹಚ್ಚಲಾಗ್ತದೆ. ಹಾಗೂ ರಾಖಿ ಕಟ್ಕೊಳ್ಬೇಕು ಅಂತಂದರೆ ಒಂದು ದೃಢ ಪ್ರತಿಜ್ಞೆ ಮಾಡಬೇಕು, ದೃಢ ಸಂಕಲ್ಪ ಮಾಡಬೇಕು. ಏನು ಅಂತಂದರೆ ನಮ್ಮಲ್ಲಿ ಯಾವುದಾದ್ರೂ ಒಳ್ಳೆಯ ಒಂದು ಗುಣ ಧಾರಣೆ ಮಾಡ್ಕೊಳ್ತೀವಿ, ನಮ್ಮಲ್ಲಿರುವಂತಹ ಯಾವುದಾದ್ರೂ ಒಂದು ಕೆಟ್ಟ ಗುಣವನ್ನು ತ್ಯಜಿಸ್ತೀವಿ ಅಂತ. ಯಾಕಂದರೆ ನಾವು ದೃಢ ಸಂಕಲ್ಪ ಯಾವಾಗ ಮಾಡ್ತೀವಿ ಆಗ ಪರಮಾತ್ಮನ ಶಕ್ತಿ ಕೊಡ್ತಾನೆ, ಎಲ್ಲರಿಂದೂ ಆಶೀರ್ವಾದ ಸಿಗ್ತದೆ. ತಿಳ್ಕೊಂಡ್ರೆ ಒಂದು ಸಿಗರೇಟ್ ಸೇದುವಂಥ ಚಟ ಇರ್ತದೆ, ಬೀಡಿ ಸೇದುವಂಥ ಚಟ ಇರ್ತದೆ, ಕುಡಿಯುವಂಥ ಚಟ ಇರ್ತದೆ. ಆ ಚಟ ನಮ್ಗೆ ಎಷ್ಟು ತೊಂದರೆ ಕೊಡ್ತದೆ, ಅದರಿಂದ ದುಡ್ಡು ಖರ್ಚಾಗ್ತದೆ, ಆರೋಗ್ಯನೂ ಹಾಳಾಗ್ತದೆ, ಸಂಬಂಧಗಳು ಬಿಗಡಾಗ್ತವೆ. ಈ ರೂಪದಿಂದ ಎಷ್ಟೆಲ್ಲ ಹಾನಿ ಮಾಡ್ಕೊಳ್ತೀವಿ, ಬಿಡೋದ್ರಿಂದ ಏನೇನು ಲಾಭ ಆಗ್ತದೆ. ನಾವು ತಮ್ಮ ಸಹೋದರಿಯರಾಗಿ ಇವತ್ತಿನ ದಿನ ತಮಗೆ ಕೇಳ್ತೀವಿ. ಈಗ ರಾಖಿ ಕಟ್ಟಿದ ಮೇಲೆ ಒಂದು ಗಿಫ್ಟ್ ಕೊಡಬೇಕಲ್ಲ. ಗಿಫ್ಟ್ ಕೊಡಬೇಕು ಅಂತಂದರೆ ಈಗ ಬಂಗಾರ ಕೊಡ್ಬೋದು, ರೊಕ್ಕ ಕೊಡ್ಬೋದು, ಮತ್ತೊಂದು ವಸ್ತುಗಳು, ಸೀರೆ ಕೊಡ್ಬೋದು, ಅದು ನಾಶ ಆಗಿ ಹೋಗೋದು. ಆದರೆ ನಮಗೆ ಅವಿನಾಶಿಯಾಗಿರುವಂತಹ ಒಂದು ಗಿಫ್ಟ್ ತಮ್ಮಿಂದ ಕೇಳ್ತಾ ಇದ್ದೀವಿ. ಆ ಗಿಫ್ಟ್ ಯಾವುದು ಅಂದರೆ ತಮ್ಮಲ್ಲಿ ಯಾವುದಾದ್ರೂ ಒಂದು ವೀಕ್ನೆಸ್ ಇರೋದನ್ನು ನಮಗೆ ಇವತ್ತು ಗಿಫ್ಟ್ ಆಗಿ ಕೊಡಬೇಕು. ತಮ್ಮ ಹತ್ರ 99% ಎಲ್ಲ ಒಳ್ಳೆಯ ಗುಣ ಇರ್ತದೆ. ಒಂದು ಸಿಟ್ಟಿಗೆ ಬರುವಂತಹ ಗುಣ, ಸಹನೆ ಮಾಡ್ಕೊಳ್ಳುವಂಥ ಗುಣ ಇಲ್ಲ, ಸಿಟ್ಟಿಗೆ ಬರುವಂಥ ಗುಣ ಇದೆ, ಅಭಿಮಾನ ಇದೆ. ಆ ಒಂದು ಗುಣದಿಂದ ಏನಾಗ್ತದೆ, ನಮ್ಮ ವ್ಯಕ್ತಿತ್ವಕ್ಕೆ ಕುಂದು ತರ್ತದೆ. ಆದ್ದರಿಂದ ಆ ಒಂದು ಕೆಟ್ಟ ಗುಣವನ್ನು ನಾವು ಬಿಟ್ಟು ಒಂದು ಒಳ್ಳೆಯ ಗುಣವನ್ನು ಅಳವಡಿಸಿಕೊಂಡಂತೆ ಆದರೆ ನಮ್ಮ ಜೀವನ ಸುಂದರ ಆಗ್ತದೆ, ಸುಖಮಯ ಆಗ್ತದೆ. ಆದ್ದರಿಂದ ತಮ್ಮಲ್ಲಿ ಇವತ್ತಿನ ದಿನ ನಾವು ರಾಖಿ ಕಟ್ಟಿ ತಮ್ಮಿಂದ ಒಂದು ಗಿಫ್ಟ್ ಕೇಳ್ತೇವೆ. ದಯವಿಟ್ಟು ಆ ಗಿಫ್ಟನ್ನು ನಮಗೆ ಕೊಡಬೇಕು. ಯಾಕಂದರೆ ನೋಡ್ರಿ, ತಾವಿಷ್ಟೆಲ್ಲ ಜನ ಇದ್ದೀರಿ, ಇದರಲ್ಲಿ ಮುಪ್ಪಿನವ್ರು ಯಾರಾದರೂ ಇದ್ದಾರೇನ್ರಿ? ಸಣ್ಣ ವಯಸ್ಸಿನವ್ರು ಯಾರಾದರೂ ಇದ್ದಾರೇನ್ರಿ? ತಮ್ಮಲ್ಲಿ ಅಪಾರವಾದಂಥ ಶಕ್ತಿ ಇದೆ. ಈ ಜಗತ್ತಿನಲ್ಲಿ ನಿರ್ಮಾಣದ ಕಾರ್ಯ ಮಾಡುವಂಥ ಅಪಾರ ಶಕ್ತಿ ಇದೆ. ಯಾಕಂದರೆ ತಾವೆಲ್ಲ ಯುವಕರಿದ್ದೀರಿ. ಯುವಕರಲ್ಲಿ ಇಂಥ ಶಕ್ತಿ ಇದೆಯಲ್ಲ, ಯಾರೂ ಮಾಡೋದಕ್ಕೆ ಆಗಲಾರದೆ ಇರುವಂತಹ ತನ್ನ ಮಾಡುವಂಥ ಶಕ್ತಿ ತಮ್ಮ ಹತ್ರ ಪರಮಾತ್ಮ ಕೊಡ್ತಾನೆ. ಅದಕ್ಕೆ ಆ ಯುವ ಶಕ್ತಿ ಸದ್ಬಳಕೆ ಆಗಬೇಕು ಅಂತಂದರೆ ತಾವು ಭಗವಂತನ ನೆನಪು ಮಾಡಬೇಕು, ಹಾಗೂ ಒಳ್ಳೆಯ ಗುಣಗಳನ್ನು ಧಾರಣೆ ಮಾಡಿಕೊಳ್ಬೇಕು. ಈಗ ನದಿ ಹರಿದು ಬರ್ತದೆ, ಹರಿದು ಬರುವಂಥ ನದಿಗೆ ಅಣೆಕಟ್ಟು ಕಟ್ಟಿದರೆ ಆ ನೀರು, ಆ ಶಕ್ತಿ ಎಷ್ಟೋ ರೂಪದಿಂದ ಉಪಯೋಗ ಆಗ್ತದಿಲ್ಲರಿ? ವ್ಯವಸಾಯಕ್ಕೆ ಉಪಯೋಗ ಆಗ್ತದೆ, ಮೀನುಗಾರಿಕೆಗೆ ಉಪಯೋಗ ಆಗ್ತದೆ, ವಿದ್ಯುತ್ ಶಕ್ತಿಗೆ ಉಪಯೋಗ ಆಗ್ತದೆ, ಅನೇಕ ರೂಪದಿಂದ ಉಪಯೋಗ ಆಗ್ತದೆ. ಆ ಶಕ್ತಿಗೆ ಅಥವಾ ನೀರಿಗೆ ಅಣೆಕಟ್ಟು ಕಟ್ಟಲಾರ್ದೇನೆ ಹಂಗೆ ಬಿಟ್ಟುಬಿಟ್ರೆ ಏನು ಮಾಡ್ತದೆ? ಎಷ್ಟೋ ಊರುಗಳನ್ನೆಲ್ಲ